ಮತ್ತೊಂದೆಡೆ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಶಿವರಾತ್ರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಜಾತ್ರೋತ್ಸವ ನಡೆಯುತ್ತಿದೆ. ಶಿವಮೊಗ್ಗದ ವಿನೋಬನಗರದ ಶಿವಾಲಯ ಹಾಗೂ ಹರಕೆರೆ ರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿದವು. ಪುರದಾಳು ಬಸವೇಶ್ವರ ದೇವಾಲಯ, ತೀರ್ಥಹಳ್ಳಿ ರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಎಲ್ರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಇಂದು ಈ ಹರಕೆರೆ ದೇವಸ್ಥಾನದಲ್ಲಿ ಇದ್ದೀವಿ. ನಾವು ಇಲ್ಲಿ ಸುಮಾರು ವರ್ಷಗಳಿಂದಲೂ ನಾವಿಲ್ಲಿ ಸೇವೆಗೆ ಬರ್ತಾ ಇದ್ದೀವಿ. ಇಲ್ಲಿಯ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದನೂ ಇಲ್ಲಿ ಭಕ್ತಾದಿಗಳು ತುಂಬ ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ಎಲ್ಲ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ತುಂಬ ಶಾಂತಿಯುತವಾಗಿ ಎಲ್ಲರೂ ಸಹಕರಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಶಿವರಾತ್ರಿಯ ಸೇವೆಯನ್ನ ಸುಮಾರು 35 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಬಹಳ ಸುಂದರವಾದ ಈ ಒಂದು ಕಾರ್ಯಕ್ರಮದ ಸರ್ವ ಸಿದ್ಧಿಗಳನ್ನ ಕಂಪನಿ ವತಿಯಿಂದ ಮಾಡ್ತಾ ಇದ್ದೇವೆ. ದರ್ಶನ ಕೂಡ ಬಹಳ ಸುಂದರವಾಗಿ ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆಗಳನ್ನ ಸುಂದರವಾಗಿ ಮಾಡಿದೆ. ಪ್ರಸಾದ ವಿತರಣೆ ಇದೆ. ಸಜ್ಜಿಗೆ ಮತ್ತು ಮಜ್ಜಿಗೆ ಎರಡನ್ನೂ ವಿತರಣೆ ಮಾಡ್ತಾ ಇದ್ದೇವೆ. ಸಂಜೆ 5 ಗಂಟೆಗಳ ತನಕ ಈ ಒಂದು ವಿತರಣೆ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 30ರಿಂದ 50,000 ಜನ ಬಂದು ಈ ಒಂದು ಪುರಾತನ ಕಾಲದ ಶಿವನ ಒಂದು ದರ್ಶನವನ್ನು ಮುಗಿಸ್ಕೊಂಡು, ಹರಕೆರೆ ರಾಮೇಶ್ವರ ಅಂದ್ರೆ ತುಂಬಾ ಪ್ರಸಿದ್ಧಿಯಾದಂತ ಒಂದು ಸ್ಥಳ. ಇದು ಬಹಳ ಪುರಾತನ ಕಾಲದಿಂದ ಬಂದಿರೋದಂತ ಗರ್ಭಗುಡಿ. ಸೊ ಈ ಒಂದು ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಬಹಳ ಒಳ್ಳೆಯ ವಿಶೇಷವಾದ ಆಶೀರ್ವಾದ ಸಿಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೇವೆ. ಹಾಗೂ ಇದೊಂದು ಸೇವೆ ಸುಮಾರು 35 ವರ್ಷಗಳಿಂದ ಪರ್ಫೆಕ್ಟ್ ಅಲೈನ್ಸ್ ವತಿಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ವಿತರಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಪೂರ್ತಿ ಇಲ್ಲೇ ಇದೆ. ಇವತ್ತು ಕಾರ್ಯಕ್ರಮಗಳನ್ನ ಎಲ್ಲ ಸುಸಜ್ಜಿತವಾಗಿ ನಡೀಲಿಕ್ಕಾಗಿ ಎಲ್ಲ ಕಾರ್ಯಕರ್ತರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೂ ಸಂಜೆ ತನಕ ಬಹಳ ಸುಂದರವಾದ ಕಾರ್ಯಕ್ರಮಗಳನ್ನ ಆಯೋಜಿಸಿ ಈ ಒಂದು ಮಹಾಶಿವರಾತ್ರಿಯ ವಿಶೇಷತೆಯನ್ನ ಸುಂದರವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಇವತ್ತು ಮಹಾಶಿವರಾತ್ರಿ. ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಆಮೇಲೆ ಇಲ್ಲಿ ದರ್ಶನ ತುಂಬಾ ಚೆನ್ನಾಗಿತ್ತು. ಜೊತೆಲಿ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಜೊತೆಲಿ ನನಗೆ ತುಂಬಾ ಖುಷಿ ಆಯ್ತು ಬಂದಿದ್ದು. ನಾನು ಇಲ್ಲೊಂದು ಹೆಚ್ಚು ಕಮ್ಮಿ 30 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತೀನಿ. ಪ್ರತಿ ವರ್ಷ ಬಂದು ಭಗವಂತನ ಸೇವೆ ಮಾಡ್ತೀನಿ, ಶಿವ ಸೇವೆ ಮಾಡ್ತೀನಿ. ಪ್ರತಿ ಶಿವರಾತ್ರಿಯಲ್ಲೂ ನಾವು ಸೇವೆ ಇದ್ದೇ ಇರುತ್ತೆ. ಪ್ರತಿ ಭಜನಾ ತಂಡನೂ ಪ್ರತಿ ವರ್ಷನೂ ಭಜನೆ ತಂಡ ಅಂತ ಇರ್ತಾರೆ. ಬೆಳಗ್ಗಿಂದ ಸಂಜೆ ತನಕ ಇರುತ್ತೆ. ವರ್ಷ ವೈಭವ ಜಾಸ್ತಿ ಆಗ್ತಾ ಇದೆ. ಶಿವನ ಕೃಪೆಯಿಂದ ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇದೆ. ಶಿವರಾತ್ರಿ ಹಿನ್ನೆಲೆ ಗಣಹೋಮ, ಪಂಚಾಮೃತ, ವಿಶೇಷ ಅಭಿಷೇಕ ಸೇರಿದಂತೆ ಪೂಜೆಗಳು ನಡೆಯುತ್ತಿವೆ. ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ಉಪಹಾರ, ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತಾದಿಗಳು ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ.